ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಈ ಸಲ ಬಿಹಾರದ ರಾಜಕೀಯ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಯಾವಾಗ ಯಾರಿಗೆ ಮ್ಯಾಚ್ ವಿನ್ನರ್ಸ್ ಅಂತ ಹೇಳೋಕೆ ಆಗ್ತಾ ಇಲ್ಲ, ಹಂಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ. ಹೀಗಿರುವಾಗ ಬಿಹಾರದ ಗ್ರೌಂಡ್ಗೆ ಎಂಟ್ರಿ ಕೊಟ್ಟ ಮತ್ತೊಬ್ಬ ಪ್ಲೇಯರ್ ಈಗ ಇಡೀ ಮಹಾಗಠಬಂಧನ್ ಪಡೆಯನ್ನೇ ಛಿದ್ರ ಮಾಡಿಬಿಟ್ಟಿದ್ದಾರೆ. ಅದು ಮತ್ಯಾರು ಅಲ್ಲ, ಅಸಾದುದ್ದೀನ್ ಓವೈಸಿ. AIMIM ನ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಅಕ್ಟೋಬರ್ 29ನೇ ತಾರೀಕು ಬಿಹಾರದ ಮೋತಿಹಾರಿಗೆ ಬರ್ತಾರೆ. ಅಲ್ಲಿ ಚುನಾವಣಾ ರ್ಯಾಲಿ ನಡೆಸ್ತಾರೆ. ಕೊನೆಗೆ ರ್ಯಾಲಿಯನ್ನ ಉದ್ದೇಶಿಸಿ ಮಾತು ಆಡ್ತಾರೆ. ಈ ಟೈಮಲ್ಲಿ ಓವೈಸಿ ವೇದಿಕೆ ಮೇಲೆ ಬಂದ್ರು. ಅವತ್ತು ಓವೈಸಿ ಅವರನ್ನು ನೋಡಿ ಅವರ ಕಾರ್ಯಕರ್ತರು ಹಾಗೂ ಮೀಡಿಯಾದ ಕ್ಯಾಮರಾಗಳೇ ಶಾಕ್ ಆಗ್ಬಿಟ್ಟಿದ್ರು. ಓವೈಸಿ ಅವತ್ತು ಕಾಣಿಸಿಕೊಂಡ ರೀತಿ ಹಾಗೂ ಆಡಿದಂತಹ ಭಾಷಣ ಬರೀ ಕಾಂಗ್ರೆಸ್ ಅಷ್ಟೇ ಅಲ್ಲ, ಬಿಹಾರದ ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಾ ಇರುವಂತ RJDಯ ತೇಜಸ್ವಿ ಯಾದವ್ ಕೂಡ ಇವಾಗ ಶಾಕ್ ನಲ್ಲಿದ್ದಾರೆ. ತೇಜಸ್ವಿ ಯಾದವ್ಗೆ ಈಗ ಭಯ ಶುರುವಾಗಿದೆ. ಇದು ಓವೈಸಿ ಅವರ ರಾಜಕೀಯದ ಬಹಳ ದೊಡ್ಡ ಮಾಸ್ಟರ್ ಪ್ಲಾನ್, ಇಡೀ ಬಿಹಾರ ಹೇಳ್ತಾ ಇದೆ ಹೀಗಂತ. ಅಷ್ಟಕ್ಕೂ ಓವೈಸಿ ಅಂತದ್ದೇನ್ ಮಾಡಿದ್ರು, ಓವೈಸಿ ಅದು ಹೇಗೆ ಕಾಣಿಸ್ಕೊಂಡ್ರು, ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ಬಿಹಾರದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ದೇಶದಲ್ಲಿ ಘಟಾನುಘಟಿ ನಾಯಕರು ಬಿಹಾರದಲ್ಲಿ ರಣಕಹಳೆ ಮೊಳಗಿಸ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥರ ರ್ಯಾಲಿ ನಡೆದಿದೆ. ತೇಜಸ್ವಿ ಯಾದವ್, ಅಮಿತ್ ಶಾ ಕೂಡ ರ್ಯಾಲಿ ನಡೆದಿದೆ. ಆದ್ರೆ ಯಾವಾಗ ಓವೈಸಿ ಅವರು ಬಿಹಾರಕ್ಕೆ ಬಂದ್ರು, ಆಗ ಇಡೀ ದೇಶದ ಕ್ಯಾಮರಾಗಳು ಓವೈಸಿ ಅವರ ಹತ್ರ ಬಂದು ನಿಂತ್ಬಿಟ್ರು. ಮೋತಿಹಾರ್ನಲ್ಲಿ ಓವೈಸಿ ಒಂದು ಪೇಟವನ್ನ ಧರಿಸಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಅದು ತ್ರಿವರ್ಣದ ಪೇಟ. ಈ ರೀತಿಯ ಪೇಟವನ್ನ ಓವೈಸಿ ಅವರು ಇದಕ್ಕೂ ಮೊದಲು ಧರಿಸಿದ್ರು. ಆದ್ರೆ ಈ ಸಲ ಇದು ಓವೈಸಿಗೆ ಬೇರೆಯದ್ದೇ ಮೈಲೇಜ್ ಕೊಟ್ಟಿದೆ. ನೋಡಿ, ಪೆಹಲ್ಗಾಮ್ನ ದಾಳಿಯ ನಂತರ ಓವೈಸಿ ಅವರ ರಾಜಕೀಯದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಿದೆ. ಇದೇ ರೀತಿ 2008ರಲ್ಲೂ ಆಗಿತ್ತು. ಆಗ ಓವೈಸಿ 26/11 ನಂತರ ಇಡೀ ದೇಶದಲ್ಲಿ ಪಾಕಿಸ್ತಾನದ ವಿರುದ್ಧ ಜಬರ್ದಸ್ತಾಗಿ ವಿರೋಧಿಸಿದ್ದು ರಾಷ್ಟ್ರೀಯವಾದಿಗಳಿಗೆ ಖುಷಿ ಕೊಟ್ಟಿತ್ತು. ಆದ್ರೆ ಪೆಹಲ್ಗಾಮ್ ನಂತರ ಇಡೀ ವಿರೋಧ ಪಕ್ಷವೇ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕರ್ ಅನ್ನ ನೋಡ್ತಾ ಇತ್ತು. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಹಿಂದೂ ಮುಸ್ಲಿಂ ರಾಜಕೀಯವನ್ನ ನೋಡ್ತಾ ಇತ್ತು. ವಿರೋಧ ಪಕ್ಷ ಅಂತೂ ಇವತ್ತಿಗೂ ಪಾಕಿಸ್ತಾನದ ವಿರುದ್ಧ ಓಪನ್ ಆಗಿ ಮಾತಾಡಲ್ಲ, ತುಂಬಾ ಸಂಕೋಚ ಪಟ್ಕೊಳ್ಳುತ್ತೆ. ಕಾರಣ ಮುಸ್ಲಿಮರಿಗೆ ಬೇಜಾರಾಗುತ್ತೆ ಅಂತ. ಆದ್ರೆ ಇಂಥ ಸಮಯದಲ್ಲಿ ಕೂಡ ಪೆಹಲ್ಗಾಮ್ ದುರಂತದ ವಿಷಯದಲ್ಲಿ ಓವೈಸಿ ಬೇರೆದೇ ಸ್ಟ್ಯಾಂಡ್ ತೆಗೆದುಕೊಂಡಿದ್ರು. 2 ವಿಷಯಗಳಲ್ಲಿ ಓವೈಸಿ ಅವರು ದೃಢವಾಗಿದ್ರು. ಪೆಹಲ್ಗಾಮ್ ದಾಳಿಯಿಂದ ಹಿಡಿದು ಆಪರೇಷನ್ ಸಿಂಧೂರಿನ ತನಕ ಎಲ್ಲಿಯೂ ಕೂಡ ಸರ್ಕಾರವನ್ನ ಟೀಕಿಸ್ಲೇ ಇಲ್ಲ. ಎಲ್ಲೆಲ್ಲಿ ಸೇನೆಯ ವಿಷಯ ಬಂತು, ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳುವ ವಿಷಯ ಪ್ರಸ್ತಾಪ ಆಯಿತು, ಓವೈಸಿ ವಿರೋಧ ಪಕ್ಷದ ಮುಖಂಡರಾಗಿನು ಮುಸ್ಲಿಮರ ನಾಯಕರಾಗಿದ್ರು ಕೂಡ ಸರ್ಕಾರದ ಪ್ರತಿಯೊಂದು ನಿರ್ಧಾರವನ್ನ ಮೆಚ್ಚಿದ್ರು, ಸಪೋರ್ಟ್ ಮಾಡಿದ್ರು. ಇನ್ನೊಂದು ವಿಷಯ, ಓವೈಸಿ ಅವರು ಓಪನ್ಲಿ ಹೇಳ್ತಾರೆ, ಪೆಹಲ್ಗಾಮ್ ದಾಳಿ ಆಗಿದ್ದು ಧರ್ಮದ ಆಧಾರದಲ್ಲಿ ಅಂತ. ಧರ್ಮವನ್ನ ಕೇಳಿ ಪೆಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆ ಮಾಡಲಾಯಿತು ಅಂತಾನೂ ಹೇಳಿದ್ರು. ಈಗ ಒಂದು ವಿಷಯ ಹೊರಗೆ ಬಂದಿದೆ, ಇದರಿಂದ ಇಡೀ ವಿರೋಧ ಪಕ್ಷವೇ ಭಯಗೊಂಡಿದೆ. ಓವೈಸಿ ಯಾವ ರೀತಿಯಲ್ಲಿ ರಾಜಕೀಯ ಮಾಡ್ತಿದ್ದಾರೋ ಇದು ಒಂದು ಬೇರೆದ್ದೇ ರಾಜಕೀಯ. ಓವೈಸಿ ಅವರನ್ನ ಇಲ್ಲಿಯವರೆಗೂ ಒಬ್ಬ ಕಟ್ಟರ್ ಮುಸ್ಲಿಂ ನಾಯಕ ಅಂತ ಹೇಳಲಾಗಿತ್ತು, ರಾಷ್ಟ್ರೀಯವಾದಿಯೂ ಆಗಿದ್ರು. ಆದ್ರೆ ಕೇವಲ ಮುಸ್ಲಿಂ ಪರ ಅಂತ ಹೇಳಲಾಗ್ತಿತ್ತು. ಆದ್ರೆ ಪೆಹಲ್ಗಾಮ್ ನಂತರ ಪೂರಾ ಮುಸ್ಲಿಂ ಕಮ್ಯುನಿಟಿಯ ಜೊತೆ ರೈಟ್ ವಿಂಗ್ ಬೆಂಬಲ ಕೂಡ ಇವರಿಗೆ ಸಿಗೋಕೆ ಸ್ಟಾರ್ಟ್ ಆಯ್ತು. ಇದು ಅಚ್ಚರಿ ಮೂಡಿಸುವಂತ ಚಿತ್ರಣ. ಯಾವ ಓವೈಸಿ ಯಾವಾಗ್ಲೂ ಹಿಂದೂಗಳ ವಿರುದ್ಧ ಮಾತಾಡ್ತಾ ಇದ್ರು, ಅದೇ ಓವೈಸಿ ರೈಟ್ ವಿಂಗ್ ನ ಸಮರ್ಥನೆ ಸಿಗ್ತಿದೆ, ಸಪೋರ್ಟ್ ಸಿಗ್ತಾ ಇದೆ. ಓವೈಸಿ ಅವರ ವಿಡಿಯೋಸ್ ವೈರಲ್ ಆದವು. ಆ ಟೈಮ್ನಲ್ಲಿ ವಕ್ಫ್ ಬೋರ್ಡ್ ನ ಬಗ್ಗೆ ಒಂದು ರ್ಯಾಲಿ ನಡೆಸ್ತಾರೆ. ಅದರಲ್ಲಿ ಅವರ ತಲೆಯಲ್ಲಿ ತ್ರಿವರ್ಣದ ಪೇಟವನ್ನು ಧರಿಸಿರ್ತಾರೆ. ಈ ತ್ರಿವರ್ಣ ಪೇಟದ ಮೂಲಕ ಒಂದು ಸಂದೇಶವನ್ನ ನೀಡಿದ್ರು, ನಾನು ಇಲ್ಲಿ ಮುಸ್ಲಿಮರ ಪರವಾಗಿ ಬಂದಿದ್ರೂನು ಮುಸ್ಲಿಮರ ಹಕ್ಕಿಗೋಸ್ಕರ ಸರ್ಕಾರದ ವಿರುದ್ಧ ಹೋರಾಡ್ತಿದ್ದೀನಿ ಅಂತ. ಜೊತೆಗೆ ಇನ್ನೊಂದು ಸ್ಪಷ್ಟವಾಗಿದೆ ಇಲ್ಲಿ, ಈ ತ್ರಿವರ್ಣದ ಪೇಟ ನೀಡೋ ಸಂದೇಶ ಏನಂದ್ರೆ ದೇಶದ ವಿರುದ್ಧ ಅಥವಾ ಸೇನೆಯ ವಿರುದ್ಧ
ಅಥವಾ ಭಾರತದ ವಿರುದ್ಧ, ಹಿಂದೂಗಳ ವಿರುದ್ಧ ಯಾವುದೋ ಶಕ್ತಿಗಳು ಬಂದ್ರೆ ನಾನು ಅದರ ವಿರುದ್ಧ ಹೋರಾಡ್ತೀನಿ ಅನ್ನೋದು. ಈ ಸಂದೇಶ ಇಡೀ ದೇಶದ ಮುಸ್ಲಿಮರಲ್ಲಿ ಒಂದು ಜಾಗೃತಿ ಮೂಡಿಸಿತು. ಪಾಕಿಸ್ತಾನ ನಮ್ಮ ಶತ್ರು ಅನ್ನೋದನ್ನ ಅರ್ಥ ಮಾಡಿಸಿದ್ರು ಓವೈಸಿ. ಈಗಲೂ ನೀವು ನೋಡಬಹುದು, ಎಡಪಂಥೀಯರು ಮುಸಲ್ಮಾನರನ್ನ ಪ್ರಚೋದಿಸುವಲ್ಲಿ ನಿರತರಾಗಿದ್ದಾರೆ. ಆದ್ರೆ ಓವೈಸಿ ಒಂದು ಹೊಸ ರಾಜಕೀಯ ಮಾಡ್ತಾ ಇದ್ದಾರೆ. ಅದನ್ನೇ ಈಗ ಅವರು ಬಿಹಾರದಲ್ಲಿನೂ ತೋರಿಸಿದ್ದಾರೆ. ಮೋತಿಹಾರಿಗೆ ಬಂದಾಗ ಅವರು ತಮ್ಮ ತಲೆಗೆ ತ್ರಿವರ್ಣ ಪೇಟೆ ಧರಿಸಿದ್ರು. ಒಬ್ಬ ರಾಷ್ಟ್ರೀಯವಾದಿ ಮುಸ್ಲಿಂ ರಾಜಕೀಯವನ್ನ ಪ್ರಾರಂಭಿಸಿದ್ದಾರೆ. ದೇಶದ ವಿರುದ್ಧ ಹೋಗ್ಬೇಡಿ ಅನ್ನೋ ಸಂದೇಶವನ್ನ ನೀಡಿದ್ದಾರೆ ಓವೈಸಿ ಅವರು. ಈಗ ಪ್ರಶ್ನೆ ಏನಂದ್ರೆ, ಇವರ ರಾಜಕೀಯದಲ್ಲಿ ತಗ್ಲಾಕೊಳ್ತಾ ಇರೋದು ಯಾರು ಅನ್ನೋದು. ಖಂಡಿತ ಈ ರಾಜಕೀಯದಲ್ಲಿ ಕಾಂಗ್ರೆಸ್ ತಗಲಾಕೊಳ್ತಾ ಇದೆ, RJD ತಗಲಾಕೊಳ್ತಾ ಇದೆ. ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ. RJD ಮತ್ತು ಕಾಂಗ್ರೆಸ್ ಮುಸ್ಲಿಮರ ಹಕ್ಕಿನ ಬಗ್ಗೆ ಮಾತಾಡ್ತಾರೆ, ಆದ್ರೆ ಆ ಮುಸ್ಲಿಮರನ್ನ ದೇಶದ ವಿರುದ್ಧ ಎತ್ತಿ ಕಟ್ತಾರೆ. ಇದೇ ಕಾರಣಕ್ಕೆ ಮುಸ್ಲಿಮರು ರಾಷ್ಟ್ರ ವಿರೋಧಿಗಳು ಅನ್ನೋ ಅಭಿಪ್ರಾಯ ಬರುತ್ತೆ. ಆದ್ರೆ ಓವೈಸಿ ಇವರೆಲ್ಲರಿಗಿಂತ ಡಿಫ್ರೆಂಟ್. ಓವೈಸಿ ಅವರು ಮುಸ್ಲಿಮರನ್ನ ರಾಷ್ಟ್ರವಾದಕ್ಕೆ ಸೇರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಹಾರಕ್ಕೆ ಬಂದಾಗ ಓವೈಸಿ ಒಂದು ಮಾತನ್ನ ಹೇಳ್ತಾರೆ, 3% ಡೆಪ್ಯೂಟಿ CM ಆಗಬಹುದು ಅಂತ. ಆದ್ರೆ 18% ಇರುವ ಮೊಹಮ್ಮದ್ನ ಮಗ DCM ಯಾಕೆ ಆಗೋಕ್ಕಾಗಲ್ಲ ಅಂತ. ಹಾಗೆ ಈ ಹೇಳಿಕೆಯಿಂದ ಎಲ್ಲಕ್ಕಿಂತ ದೊಡ್ಡ ಟಾರ್ಗೆಟ್ ಮಾಡಿದ್ದು ಅವರು RJD ನಾಯಕ ತೇಜಸ್ವಿ ಯಾದವನ್ನ. ಈಗ ಬಿಹಾರದ ಮುಸ್ಲಿಮರಿಗೆ ಅನಿಸ್ತಾ ಇದೆ ಕೇವಲ ನಮ್ಮನ್ನ ವೋಟ್ ಬ್ಯಾಂಕಿಗಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ ಅಂತ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, RJD, ಕಾಂಗ್ರೆಸ್ ಮತ್ತು AIMIM ಈಗ ಮುಸ್ಲಿಮರು ಯಾರ ಕಡೆ ಹೋಗ್ತಾರೆ ಅಂತ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.